ನಿಮಗೆಲ್ಲರಿಗೂ ಸ್ನೇಹಾಲಯದಿಂದ ನನ್ನ ವಂದನೆಗಳು. ಮಗದೊಮ್ಮೆ ಸ್ನೇಹಾಲಯದಲ್ಲಿ ಸಂತೋಷದ ಒಂದು ವಾತಾವರಣ. ಕಾರಣ ಏನಂದರೆ 17 ವರ್ಷಗಳಿಂದ ಮನೆಯಿಂದ ನಾಪತ್ತೆಯಾಗಿದ್ದ ಒಬ್ಬರು ಸಹೋದರಿ ಸ್ನೇಹಾಲಯದಿಂದ ಇವತ್ತು ತಮ್ಮ ಮನೆಗೆ ಸೇರ್ತಾ ಇದ್ದಾರೆ. ಸೋನಿಯಾ ವಿಲಿಯಮ್ಸ್ ಎಂಬಂತಹ 57 ವರ್ಷದ ಮಹಿಳೆ 17 ವರ್ಷಗಳ ಹಿಂದೆ ಒಂದು ದಿನ ನಾಪತ್ತೆಯಾಗಿದ್ದರು. ಅವರ ಮನೆಯವರು ಹುಡುಕಾಡದ ಜಾಗವಿಲ್ಲ, ಬೇರೆ ಬೇರೆ ಕಡೆಗಳಿಗೆ ಹುಡುಕಾಡಿದ್ರು, ಎಲ್ಲೂ ಹುಡುಕಾಡಿ ಪ್ರಯೋಜನ ಆಗಲಿಲ್ಲ. ಕೊನೆಗೆ ಯಾರದೋ ಮುಖಾಂತರ ತಮಿಳುನಾಡಿನ ತಿರುಚಿಯ ಟ್ರಸ್ಟ್ ಶಾಂತಿವನಂ ಎಂಬಂತಹ ಒಂದು ಸಂಸ್ಥೆಯಲ್ಲಿ ಅವರು 1 ವರ್ಷದಿಂದ ಇದ್ದರು. ಅದರ ಮೊದಲು ಎಲ್ಲಿದ್ದರು ಎಂಬುದಾಗಿ ಯಾವುದೇ ವಿವರಣೆ ಇಲ್ಲ. ಇಲ್ಲಿ ಬಂದದ್ದು ಒಂದು 3 ತಿಂಗಳ ಹಿಂದೆ. 3 ತಿಂಗಳ ಹಿಂದೆ ಈ ತಮಿಳುನಾಡಿನ ತಿರುಚಿಯ ಶಾಂತಿವನಂ ಟ್ರಸ್ಟ್ನವರು ಅವರಿಗೆ ಇವರ ವಿಳಾಸ ಪತ್ತೆ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಸ್ನೇಹಾಲಯಕ್ಕೆ ಅವರು ಅದರ ಈ ಮಹಿಳೆಯ ವಿವರ ಕೊಟ್ಟರು. ಶಾಂತಿವನಂ ಟ್ರಸ್ಟ್ನವರು ಇಲ್ಲಿ ಬಂದು ಅವರನ್ನು ಸ್ನೇಹಾಲಯಕ್ಕೆ ಸೇರಿಸಿದರು. ತದನಂತರ ಹಲವಾರು ರೀತಿಯಲ್ಲಿ ನಾವು ಅವರ ರಿಯೂನಿಯನ್ ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿದ್ದೆವು. ವಿಳಾಸವನ್ನು ಪತ್ತೆ ಹಚ್ಚಲು ಶ್ರಮಿಸಿದ್ದೆವು. ಆದರೆ ನಮ್ಮ ಸ್ನೇಹಾಲಯದ ಸಿಬ್ಬಂದಿ ವರ್ಗದವರ ಅವಿರತ ಪ್ರಯತ್ನದ ಫಲವಾಗಿ ತಿರುವನಂತಪುರದಲ್ಲಿ ಪೊಲೀಸ್ ಇಲಾಖೆಯನ್ನು ಸಂಪರ್ಕಿಸಿದಾಗ ಮತ್ತು ಅಲ್ಲಿಂದ ಸಿಕ್ಕಿದಂತಹ ಬೇರೆ ಬೇರೆ ರೀತಿಯ ವಿಲೇಜ್ ಆಫೀಸ್, ಪಂಚಾಯತ್, ಹೀಗೆ ಈ ರೀತಿಯಲ್ಲಿ ನಾವು ಹುಡುಕಾಡಿದಾಗ ಅವರ ವಿಳಾಸ ಪತ್ತೆ ಹಚ್ಚಲು ಸಾಧ್ಯವಾಯಿತು. ಅವರು ಕಣ್ಣನೂರಿನ ಮಾಡಾಯಿ ಎಂಬಂತಹ ಸ್ಥಳದಲ್ಲಿರುವಂತಹ ಈ ವ್ಯಕ್ತಿಯಾಗಿದ್ದಾರೆ ನಮ್ಮ ಸೋನಾಲಿ ವಿಲಿಯಮ್ಸ್. ಇವತ್ತು ಅವರ ಅಣ್ಣನಾದ ಆಸ್ಟರ್ ವಿಲಿಯಮ್ಸ್ ಮತ್ತು ಆಸ್ಟರ್ ಅವರ ಧರ್ಮಪತ್ನಿ ಅನಿತಾ ಆಸ್ಟರ್ ಅವರು ಇವತ್ತು ಸ್ನೇಹಾಲಯಕ್ಕೆ ಬಂದಿದ್ದಾರೆ. ಅವರು ಸಂತೋಷದಿಂದ, ಅವರಿಗೆ ಸಂತೋಷಕ್ಕೆ ಪಾರವೇ ಇಲ್ಲ. ಯಾಕಂದ್ರೆ ಕಳೆದ 17 ವರ್ಷಗಳಿಂದ ಅವರು ಕುಟುಂಬವನ್ನು ತ್ಯಜಿಸಿದ್ದಾರೆ. ಇವತ್ತು ಅವರ ಮಕ್ಕಳ ಮೊಮ್ಮಕ್ಕಳ ಎಲ್ಲ ಫೋಟೋ ಅವರು ತೋರಿಸುವಾಗ ಎಷ್ಟೊಂದು ಖುಷಿ ಆಯಿತು. ಬೇರೆ ಬೇರೆ ಪುಟ್ಟ ಪುಟ್ಟ ಮಕ್ಕಳಿರುವಾಗ ಇವರು ಮಿಸ್ ಆಗಿದ್ರು, ಇವತ್ತು ಅವರು ದೊಡ್ಡದಾಗಿದ್ದಾರೆ. ಅದೇ ರೀತಿ ಇವರು ಬಾಲ್ಯದಲ್ಲಿದ್ದಾಗ ಇವರ ಕಲಿಕೆ ಏನಂದ್ರೆ, ಇವರು ಕಲಿತಿದ್ದು ಟೀಚರ್ ಟ್ರೈನಿಂಗ್ ಮಾಡಿ ಒಳ್ಳೆಯ ವಿದ್ಯಾಭ್ಯಾಸವರು ಹೊಂದಿದ್ದಾರೆ. ಟೀಚರ್ ಟ್ರೈನಿಂಗ್ ಮಾಡಿ ಟೀಚರ್ ಕೆಲಸ ಮಾಡ್ತಾ ಇದ್ರು ಮತ್ತು ಟ್ರಿವೆಂಡ್ರಮ್ನಲ್ಲಿ ಒಂದು IELTS ಎಕ್ಸಾಮು ಬರೀತಾರೆ ನಮ್ಮ ಹೊರದೇಶಕ್ಕೆ ಹೋಗ್ಲಿಕ್ಕೆ. ಅಂತಹ IELTS ಕೋರ್ಸ್ನವರಿಗೆ ಅವರು ಕ್ಲಾಸ್ ಕೊಡ್ತಾ ಇದ್ದಂತಹ ಒಬ್ಬರು ಟೀಚರ್ ಆಗಿದ್ರು ನಮ್ಮ ಸೋನಿಯಾ ವಿಲಿಯಮ್ಸ್. ಇವತ್ತು 17 ವರ್ಷದ ನಂತರ ಅವಿರತ ಒಂದು ದೇವರ ಅತಿ ದೊಡ್ಡ ಒಂದು ಪವಾಡ ಅಂತ ಹೇಳ್ಬೋದು ಇವರ ಕುಟುಂಬದವರಿಗೆ ಇವರು ಸಿಕ್ಕಿದ್ದು. ಇವರ 57ನೇ ವರ್ಷದಲ್ಲಿ ಇವರ ಕುಟುಂಬಕ್ಕೆ ಸೇರಿಸಲು ಸ್ನೇಹಾಲಯದ ನಮ್ಮೆಲ್ಲ ಸಿಬ್ಬಂದಿ ವರ್ಗ ಇವತ್ತು ಸಂತೋಷದಾಯಕವಾಗಿ ಅವರಿಗೆ ಬೀಳ್ಕೊಡ್ತಾ ಇದೆ. ಸರ್ವಶಕ್ತನು ಈ ಕುಟುಂಬವನ್ನು ಇನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಅದೇ ರೀತಿಯಲ್ಲಿ ಸಹೋದರಿ ಸೋನಿಯಾರವರನ್ನು ಸರ್ವೇಶ್ವರನು ಅವರ ಇನ್ನು ವೃದ್ಧಾಪ್ಯದಲ್ಲಿ ಅವರಿಗೆ ಒಳ್ಳೆ ಆರೋಗ್ಯವನ್ನು, ಆಯುಷ್ಯವನ್ನು ಕೊಟ್ಟು ಆಶೀರ್ವದಿಸಲಿ. ಅದೇ ರೀತಿ ಕಳೆದ 15 ವರ್ಷಗಳಿಂದ ಸ್ನೇಹಾಲಯದಲ್ಲಿ ಇಷ್ಟರವರೆಗೆ 1400ಕ್ಕಿಂತಲೂ ಅಧಿಕ ಜನ ತಮ್ಮ ತಮ್ಮ ಮನೆಗಳಿಗೆ ಸೇರಿಸುವಲ್ಲಿ ಸ್ನೇಹಾಲಯದ ಪ್ರಯತ್ನ ಸಫಲವಾಗಿದೆ. ಈಗ 16ನೇ ವರ್ಷಕ್ಕೆ ಕಾಲಿಡುವ ಸಂದರ್ಭದಲ್ಲಿ ಸ್ನೇಹಾಲಯದಲ್ಲಿ ಪ್ರಸ್ತುತ 350ರಷ್ಟು ಮಾನಸಿಕವಾಗಿ ಅಸ್ಥಿರತೆಗೊಂಡಂತಹ ಸಹೋದರ ಸಹೋದರಿಯರು ಸಂತೋಷದ ಜೀವನ ನಡೆಸ್ತಾ ಇದ್ದಾರೆ. ಇವರ ವಿಳಾಸವನ್ನು ಕೂಡ ಪತ್ತೆ ಹಚ್ಚಲು ನಿಮ್ಮ ಪ್ರಾರ್ಥನೆ ಮತ್ತು ನಿಮ್ಮ ಸಹಾಯ ಅಗತ್ಯ ಇದೆ. ಅದೇ ರೀತಿ ಕಳೆದ 15 ವರ್ಷಗಳಲ್ಲಿ ಸ್ನೇಹಾಲಯವನ್ನು ಪರಿಪಾಲಿಸಿದ, ಸ್ನೇಹಾಲಯಕ್ಕೆ ಬೆಂಬಲವಾಗಿ ನಿಂತ ಎಲ್ಲ ದಾನಿಗಳನ್ನು ಸರ್ವೇಶ್ವರನು ಅನುಗ್ರಹಿಸಲಿ ಎಂಬುದಾಗಿ ಹೇಳುತ್ತಾ ಸರ್ವರಿಗೂ ಸರ್ವೇ ಜನ ಸುಖಿನೋ ಭವಂತು. My sister Sonia, she is being missing for the last 17 years. I really lost our hope that we won't get her, but thanks to the Lord and thanks to the Snehalaya. സ്നേഹാലയത്തിന് എങ്ങനെ നന്ദി പറയേണ്ടതെന്ന് അറിയില്ല. 17 വർഷമായി എൻ്റെ ഭർത്താവിൻ്റെ അനുജത്തിയാണ് കാണാത്തത്. നമ്മളെല്ലാം കൈവിട്ടതാണ്. പക്ഷേ നിങ്ങളിലൂടെ ഞങ്ങളെ ആ ചേച്ചിയെ തിരിച്ചു തന്നതിന് വളരെ 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 നന്ദിയുണ്ട്. സ്നേഹത്തിൻ്റെ ഭാഷയിൽ നന്ദി അർപ്പിക്കുന്നു. സ്നേഹാലയ ട്രസ്റ്റിന് പ്രത്യേകിച്ച് നന്ദി പറയുന്നു. താങ്ക് യു.